ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ವಿಕ್ರಮ್ ಕ್ರಿಯೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಟುಡೇ ಬಂದುಬಿಟ್ಟು ನಾನು ನಿಮಗೆ 20 ಡೇಸ್ ಒಳಗಡೆ 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಹೇಳ್ತೀನಿ. ಸೊ ಈ ಟ್ರಿಕ್ನ ಯಾರ್ಯಾರು ಫಾಲೋ ಮಾಡ್ತೀರೋ ಅವ್ರಿಗೆ ಲಾಸ್ಟ್ 20 ಡೇಸ್ ಅಂದರೆ ಇವತ್ತಿಂದ 20 ಡೇಸ್ ಒಳಗಡೆ ನೀವು 1,000 ಸಬ್ಸ್ಕ್ರೈಬರ್ಸ್ನ ಟಾರ್ಗೆಟ್ ಮಾಡ್ಬೋದು ಆ್ಯಂಡ್ ಕಂಪ್ಲೀಟ್ ಅನ್ನೋದು ಮಾಡಬಹುದು. ಮಾಡ್ತೀರಂತ ಇಲ್ಲ, ಮಾಡಬಹುದು. ಸೊ ಈ ಸ್ಟ್ರಾಟಜಿನ ಫಾಲೋ ಅನ್ನೋದು ಮಾಡಿದ್ರೆ ನೀವು ಒಂದು ಟ್ರಿಕ್ ಐತೆ, ಆ ಟ್ರಿಕ್ ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವೀಡಿಯೋ ಎಂಡ್ವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ವೀಡಿಯೋ ಎಂಡ್ವರೆಗೂ ನೋಡಿ. ಇನ್ನು ಲೇಟಕ್ಕೆ ಮಾಡೋದು ನಡೀರಿ ಗೈಸ್, ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವೇನು ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ರ್ಯಾಂಡಮ್ ವೀಡಿಯೋಸ್ನ ಅಪ್ಲೋಡ್ ಮಾಡಬಾರ್ದು. ಓಕೆನಾ? ರ್ಯಾಂಡಮ್ ವೀಡಿಯೋಸ್ ಅಂದರೆ ಏನು? ಒಂದಿನ ವ್ಲಾಗ್ದು, ಇನ್ನೊಂದಿನ ಟೆಕ್ದು, ಇನ್ನೊಂದಿನ ಕುಕ್ಕಿಂಗ್ದು, ಇನ್ನೊಂದಿನ ಯಾವುದಾದ್ರು ಈಟಿಂಗ್ ಚಾನೆಲ್ದು. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗುಜ್ರಿ ಥರ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೀವೇನು ಮಾಡ್ತೀರಿ ಅಂದರೆ ನಿಮಗೆ ಯಾವುದ್ರ ಮೇಲೆ ಇದೈತೆ, ನಾಲೆಡ್ಜ್ ಐತೆ, ಯಾವುದ್ರ ಆ್ಯಂಡ್ ಸ್ವಲ್ಪ ನಾಲೆಡ್ಜ್ ಐತೆ ಆ ಕ್ಯಾಟಗರಿ ಆ್ಯಂಡ್ ಆ ನೀಚೆ ನೀವು ಚೂಸ್ ಅನ್ನೋದು ಮಾಡ್ಕೊಳ್ಳಿ. ಫಸ್ಟ್ ಚೂಸ್ ಅನ್ನೋದು ಮಾಡಿಕೊಂಡು ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಸೆಟ್ಟಿಂಗಲ್ಲಿ ಹೋಗಿಬಿಟ್ಟು ನಿಮ್ಮ ಕ್ಯಾಟಗರಿ ಎಲ್ಲ ಹಾಕಿಬಿಟ್ಟು ಎಲ್ಲ ಸೇವ್ ಮಾಡ್ಕೊಳ್ಳಿ. ಅದಾದ ನಂತರ ನಾಳೆಯಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡ್ತಿರ್ತಾರಲ್ವ. ಸೊ ನೀವೇನು ಮಾಡಬೇಕು ಹೇಳಿ, ನಿಮ್ಮದು ಯಾವ ಕ್ಯಾಟಗರಿ ಐತೆ. ಫಾರ್ ಎಕ್ಸಾಂಪಲ್ ಕ್ಯಾಟಗರೀಸ್ ಅಂದರೆ ವ್ಲಾಗ್ ಚಾನಲ್ಸ್ ಇರುತ್ತೆ, ಕುಕ್ಕಿಂಗ್ ಚಾನಲ್ಸ್ ಇರುತ್ತೆ, ಈಟಿಂಗ್ ಚಾನಲ್ಸ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮಾಡ್ತೀನಿ ವೀಡಿಯೋಸು, ಸೊ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಡೆ ಹೋಗುತ್ತೆ. ಓಕೆನಾ? ಮತ್ತು ಫೈನಾನ್ಷಿಯಲ್ ವೀಡಿಯೋಸ್ ಇರುತ್ತೆ. ಸೊ ಈ ಥರ ಲಾಟ್ ಆಫ್ ಕ್ಯಾಟಗರೀಸ್ ಐತೆ. ಕ್ಯಾಟಗರೀಸ್ ನೀಚೆ ಇರುತ್ತೆ ಯೂಟ್ಯೂಬಲ್ಲಿ. ಸೊ ನೀವು ಯಾವುದಾದ್ರೂ ನಿಮಗೆ ಯಾವುದರಲ್ಲಿ ಹೆಚ್ಚು ನಾಲೆಡ್ಜ್ ಆಯಿತು ಆ ಟಾಪಿಕ್ ಮೇಲೆ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು, ಆ ಕ್ಯಾಟಗರಿ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆನಾ? ಸೊ ನೀವು ರ್ಯಾಂಡಮಾಗಿ ಪ್ರತಿಯೊಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇರೆ ಥರ ಮಾಡಬೇಡಿ ನಿಮ್ಮ ಯೂಟ್ಯೂಬ್ಗೆ. ಸೊ ಏನಾಗುತ್ತೆ ಅಂದರೆ ಆವಾಗ ನೀವೆಲ್ಲ ಒಂದೇ ಆಗಿರುತ್ತಲ್ಲ ವ್ಲಾಗು, ಅದು ಒಂದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಅನ್ನೋದು ಮಾಡ್ತೀರಾ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತಲ್ವ, ಅದು ಅಪ್ಲೋಡ್ ಮಾಡ್ತೀರಾ. ಮತ್ತು ಈಟಿಂಗ್ ಚಾನಲ್ ಇರುತ್ತೆ, ಅದು ಅಪ್ಲೋಡ್ ಮಾಡ್ತೀರಾ. ಮತ್ತು ಫೈನಾನ್ಷಿಯಲ್ ಕ್ಯಾಟಗರಿದು ಅದು ಒಂದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀರಾ. ಆವಾಗ ಯೂಟ್ಯೂಬ್ ಅವ್ರಿಗೆ ಗೊತ್ತಾಗಲ್ಲ, ಯೂಟ್ಯೂಬಲ್ಲಿ ಇದಿರುತ್ತಲ್ವ ಅವ್ರದ್ದು ಕ್ಯಾಟಗರೀಸು, ಈ ಯೂಟ್ಯೂಬ್ ಚಾನಲ್ ಯಾವ ಕ್ಯಾಟಗರಿ ಕೆಳಗಡೆ ಹೋಗುತ್ತೆ ಅಂತ ಯೂಟ್ಯೂಬ್ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಯಾರಿಗೆ ಪುಷ್ ಮಾಡಬೇಕು ನಿಮ್ಮ ವೀಡಿಯೋಸ್ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಕ್ಯಾಟಗರಿನ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಒಂದೇ ಅಂದರೆ ಈ ಫಾರ್ ಎಕ್ಸಾಂಪಲ್ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ನಾನು ಟೆಕ್ ರಿಲೇಟೆಡ್ ಆಗಿರ್ಬೋದು, ಅಂದರೆ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು ವೀಡಿಯೋಸ್ ಆ್ಯಂಡ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಅದು ಮಾತ್ರ ನಾನು ಈ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಇನ್ನು ಬೇರೆ ಯಾವ ವೀಡಿಯೋಸು ಅಪ್ಲೋಡ್ ಅನ್ನೋದು ಮಾಡೋದಿಲ್ಲ. ಸೊ ಈ ಥರ ನೀವು ಒಂದು ಕ್ಯಾಟಗರಿನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಕ್ಯಾಟಗರಿನ ಅಂದರೆ ನೀಚೆ ಅನ್ನೋ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಅಪ್ಲೋಡ್ ಅನ್ನೋದು ಮಾಡೋಕ್ಕೆ ಸ್ಟಾರ್ಟ್ ಅನ್ನೋದು ಮಾಡಿ. ರ್ಯಾಂಡಮ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ನೀವೇನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ವ್ಲಾಗ್ ವೀಡಿಯೋಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೀಡಿಯೋಸ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು. ಸೊ ನಿಮ್ಮ ಯಾವ ಕ್ಯಾಟಗರಿ ಐತೋ ಆ ಕ್ಯಾಟಗರಿ ನೀವೇನು ಮಾಡಬೇಕು, ರಿಸರ್ಚ್ ಮಾಡಬೇಕು. ಇವಾಗ ಈ ದಿನ ಇಲ್ಲಾಂದರೆ ನಾಳೆ ನಾಡಿದ್ದು ಯಾವ ವೀಡಿಯೋ ಅಂದರೆ ನಿಮ್ಮದು ಫಾರ್ ಎಕ್ಸಾಂಪಲ್ ನ್ಯೂಸ್ ಚಾನಲ್ ಐತೆ ಅಂತ ಅಂದ್ಕೊಳ್ಳಿ. ಸೊ ನೀವೇನು ಮಾಡಬೇಕು ಹೇಳಿ, ಟುಡೇ ಯಾವ ನ್ಯೂಸು ಟ್ರೆಂಡಿಂಗಲ್ಲಿ ಐತೆ, ಯಾವ ನ್ಯೂಸು ಸ್ವಲ್ಪ ವೈರಲ್ ಆಗ್ತೈತೆ. ಸೊ ಆ ರಿಲೇಟೆಡ್ ವೀಡಿಯೋಸ್ ನೀವೇನಾದರೂ ಅಪ್ಲೋಡ್ ಅನ್ನೋದು ಮಾಡಿದ್ರೆ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ವ್ಯೂಸು ಬರುತ್ತೆ. ವ್ಯೂಸ್ ಮೂಲಕ ಏನಾಗುತ್ತೆ ಹೇಳಿ, ಬೇಗ 1K ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ, 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಅನ್ನೋದು ಮಾಡ್ತಾರೆ. ಸೊ ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ಕ್ಯಾಟಗರಿ ಇಲ್ಲಾಂದರೆ ನೀಚೆನೋ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ? ಆ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಅದ್ರ ಮಾತ್ರ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡಬೇಕು. ಅಪ್ಲೋಡ್ ಮಾಡೋ ಅದ್ರ ಹಿಂದೆ ನೀವೇನು ಮಾಡಬೇಕು ಹೇಳಿ, ರಿಸರ್ಚ್ ಮಾಡಿರಿ. ಇವತ್ತು ಯಾವ ಟಾಪಿಕ್ ಟ್ರೆಂಡಿಂಗಲ್ಲಿ ಐತೆ, ಓಕೆನಾ, ಯಾವ ಟಾಪಿಕ್ ವೈರಲ್ ಆಗ್ತೈತೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡಬೇಕು ನೀವು ಯೂಟ್ಯೂಬಲ್ಲಿ. ಆವಾಗ ನಿಮ್ಮ ವೀಡಿಯೋಸ್ ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ, ಬೂಸ್ಟ್ ಆಗುತ್ತೆ ನಿಮ್ಮ ವೀಡಿಯೋಸ್. ಓಕೆನಾ? ಸೊ ಅದಾದ ನಂತರ ನೀವೇನು ಮಾಡಬೇಕು ಹೇಳಿ, 20 ಡೇಸ್ ಒಳಗಡೆ ನಾವು 1K ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತಾನೆ ಅಲ್ವಾ ಅಂತಿರೋದು. ಸೊ ನೀವು ಇನ್ನೂ ಏನು ಮಾಡಬೇಕು ಹೇಳಿ, ಈ 20 ಡೇಸ್ ಒಳಗಡೆ ಒಂದು 20 to 30 ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನ್ಯೂಸ್ ಬಗ್ಗೆ ರಿಲೇಟೆಡ್ ವೀಡಿಯೋ ಅನ್ನೋದು ಮಾಡ್ತೀರಾ. ಆ ವೀಡಿಯೋ ಮಾಡಿರ್ತೀರಲ್ವ, ಒಂದು 5 to 10 ಮಿನಿಟ್ಸ್ ವೀಡಿಯೋ ಮಾಡಿರ್ತೀರಲ್ವ, ಅದನ್ನು ಏನು ಮಾಡ್ತೀವಿ ಅಂದರೆ ಒಂದು 3 ಶಾರ್ಟ್ಸ್ ಆಗಿ ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ. ಕ್ಲಿಪ್ ಎಲ್ಲ ಇಂಪಾರ್ಟೆಂಟ್ ಕ್ಲಿಪ್ಸ್ ಇರುತ್ತಲ್ವ, ಆ ಇಂಪಾರ್ಟೆಂಟ್ ಕ್ಲಿಪ್ಸ್ನ ಕಟ್ ಅನ್ನೋದು ಮಾಡಿಬಿಟ್ಟು ಎಡಿಟ್ ಅನ್ನೋದು ಮಾಡಿಕೊಂಡು ಒಂದು ವೀಡಿಯೋಗೆ 3 ಶಾರ್ಟ್ಸ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ. ಅಂದರೆ ಡೈಲಿ ನೀವು 3 ಅಪ್ಲೋಡ್ ಮಾಡಬೇಕು ನಮ್ಮ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ. ಓಕೆನಾ? ಡೈಲಿ 3 ಯೂಟ್ಯೂಬ್ ಶಾರ್ಟ್ಸ್ನ ನೀವು
ಕ್ಲಿಪ್ನ ಇಂಪಾರ್ಟೆಂಟ್ ಕ್ಲಿಪ್ಸ್ ಇರುತ್ತಲ್ವ ಲಾಂಗ್ ಫಾರ್ಮೆಟ್ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ಲಿಪ್ಸ್ ಎಲ್ಲ ಕನ್ನಡ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಡೈಲಿ 3 ಶಾರ್ಟ್ಸ್ನ ಅಪ್ಲೋಡ್ ಅನ್ನೋದು ಮಾಡಬೇಕು ನೀವು, ಓಕೆನಾ. ಅದಾದ ನಂತರ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂದರೆ ಒಂದು ಬೆಳಿಗ್ಗೆ ಒಂದು ಮಾಡಿರಿ, ಆಫ್ಟರ್ನೂನ್ ಒಂದು ಮಾಡಿರಿ, ಮತ್ತು ಸಂಜೆ ಒಂದು ಮಾಡಿರಿ. ಸೊ ಓಕೆನಾ. ಸೊ ಈ ಥರ ಡೈಲಿ 3 ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರಿ ನಿಮ್ಮ ಚಾನಲಲ್ಲಿ. ಸೊ ಅದಾದ ನಂತರ ಏನು ಮಾಡ್ತೀರಾ, ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ಮಾಡಬೇಕು. ನೀವು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆನೇ ಮಾಡಬೇಕು, ಇಲ್ಲಾಂದರೆ ನಿಮ್ಮ ವೀಡಿಯೋಸ್ ವೈರಲ್ ಅನ್ನೋದು ಆಗೋದಿಲ್ಲ, ಓಕೆನಾ. ಅದಾದ ನಂತರ ನೀವೇನು ಮಾಡ್ತೀರಿ ಅಂದರೆ 20 ಡೇಸಲ್ಲಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಂತಾನೆ ಅಲ್ವಾ ನಮ್ಮ ಟಾರ್ಗೆಟ್ ಇರುತ್ತೆ. ಡೈಲಿ ಒಂದೊಂದು ಲಾಂಗ್ ಫಾರ್ಮೆಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಏನೇಳಿ ಡೈಲಿ ಒಂದೊಂದು ಲಾಂಗ್ ಫಾರ್ಮೆಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರಿ. ಈ ಲಾಂಗ್ ಫಾರ್ಮೆಟ್ ವೀಡಿಯೋಸ್ನ ಏನು ಮಾಡ್ತೀವಿ ಅಂದರೆ ಇಂಪಾರ್ಟೆಂಟ್ ಕ್ಲಿಪ್ಸ್ ಇರುತ್ತಲ್ಲ, ಆ ಕ್ಲಿಪ್ಸ್ ಎಲ್ಲ ಕಟ್ ಅನ್ನೋದು ಮಾಡಿಬಿಟ್ಟು ಒಂದು 3 ಶಾರ್ಟ್ ವೀಡಿಯೋಸ್ನ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟು ಅದು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಅಪ್ಲೋಡ್ ಅನ್ನೋದು ಮಾಡಿರಿ ಯೂಟ್ಯೂಬಲ್ಲಿ. ಆವಾಗ ನೀವು ಡೈಲಿ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ, 4 ವೀಡಿಯೋಸ್ ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ. ಡೈಲಿ 4 ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂದರೆ 4 L 8 ಅಂದರೆ 80 ವೀಡಿಯೋಸ್ 20 ಡೇಸ್ ಒಳಗಡೆ ನೀವು ಅಪ್ಲೋಡ್ ಅನ್ನೋದು ಮಾಡ್ತೀರಾ ಯೂಟ್ಯೂಬಲ್ಲಿ, ಓಕೆನಾ. ಸೊ ಇದಾದ ನಂತರ ಏನು ಮಾಡ್ತೀರಾ ಹೇಳಿ, ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿ ಅಂತ ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಕ್ಯಾಟಗರಿ ಯಾವುದಿರುತ್ತೋ ಅದರ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವೀಡಿಯೋಸ್ನ ಮಾಡಿ. ಅದಾದಮೇಲೆ ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಲ್ವ, ನಿಮ್ಮ ಕ್ಯಾಟಗರಿದು ಯಾವುದು ಬೆಸ್ಟ್ ಟೈಮ್ ಅಂತ ನೀವು ಚೂಸ್ ಅನ್ನೋದು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಅವೇ ಟೆಕ್ ರಿಲೇಟೆಡ್ ವೀಡಿಯೋಸ್ ಇರ್ಬೋದು. ಅವು ಏನು ಮಾಡ್ತೀವಿ ಅಂದರೆ ಸಂಜೆ ಈವ್ನಿಂಗ್ ಟೈಮ್ ಮಾಡಿರಿ, 4 ರಿಂದ 6 ಗಂಟೆ ಒಳಗಡೆ ಯಾವಾಗಾದರೂ ಮಾಡಿರಿ. ಆವಾಗ ಪ್ರತಿಯೊಬ್ಬರು ಜಾಬ್ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ ಬಂದು ಫ್ರೀಯಾಗಿ ಇರ್ತಾರಲ್ವ ಸಂಜೆ ಟೈಮಲ್ಲಿ. ಆವಾಗ ವೀಡಿಯೋಸ್ ನೋಡೋಕ್ಕೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸ್ವಲ್ಪ ನಮ್ಮ ವೀಡಿಯೋ ಕೂಡ ಬೂಸ್ಟ್ ಅನ್ನೋದಾಗುತ್ತೆ. ಸೊ ಈವ್ನಿಂಗ್ ಟೈಮ್ ಮಾಡಿರಿ, ಆವಾಗ ಬೆಸ್ಟ್ ಟೈಮ್, ಓಕೆನಾ. ಸೊ ನಾನು ಪ್ರತಿಯೊಂದು ವೀಡಿಯೋಸು ಈವ್ನಿಂಗ್ ಟೈಮೇ ಅಪ್ಲೋಡ್ ಮಾಡ್ತಿರೋದು, ನನಗೆ ಪರವಾಗಿಲ್ಲ ಆ್ಯಾವ್ರೇಜ್ ವ್ಯೂಸ್ ಬರ್ತಿದೆ, ಓಕೆನಾ. ಸೊ ಅದಾದ ನಂತರ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಲಾಂಗ್ ಫಾರ್ಮೇಟ್ ವೀಡಿಯೋ ಇರುತ್ತಲ್ವ 5 ಸೆಕೆಂಡ್ ಟು 10 ಸೆಕೆಂಡ್ ಒಳಗಡೆ. ಸೊ ನೀವು ಫುಲ್ ವೀಡಿಯೋ ಇರುತ್ತಲ್ಲ ಲಾಂಗ್ ಫಾರ್ಮೇಟ್ ವೀಡಿಯೋ, ಆ ಲಾಂಗ್ ಫಾರ್ಮೇಟ್ ವೀಡಿಯೋದಲ್ಲಿ ಏನು ಹೇಳ್ತೀರಾ ಅಂತ ನೀವು ನಿಮ್ಮ ಆಡಿಯನ್ಸ್ಗೆ ಹೇಳಬೇಕು. 5 to 10 ಸೆಕೆಂಡ್ ಒಳಗಡೆ ಹೇಳಬೇಕು. ಸೊ ಅವರ ಅಟ್ರಾಕ್ಷನ್ ಇರುತ್ತಲ್ಲ, ಆಡಿಯನ್ಸ್ ಅಟ್ರಾಕ್ಷನ್ನ ನೀವು ಕ್ರಿಯೇಟ್ ಮಾಡಬೇಕು. ಆಡಿಯನ್ಸಲ್ಲಿ ಅವರ ಅಟ್ರಾಕ್ಷನ್ನ ನೀವು ಕ್ರಿಯೇಟ್ ಅನ್ನೋದು ಮಾಡಬೇಕು. ಸೊ 5 to 10 ಸೆಕೆಂಡ್ ಒಳಗಡೆ ನೀವೇನು ಮಾಡಬೇಕು ಹೇಳಿ, ಆ ಸಂಪೂರ್ಣ ಡೀಟೇಲ್ಸ್ ಏನು ಹೇಳ್ತೀರೋ ಆ ವಿಡಿಯೋದಲ್ಲಿ 5 to 10 ಸೆಕೆಂಡ್ ಒಳಗಡೆ ಹೇಳಿಬಿಟ್ರೆ ಅವರು ನಿಮ್ಮ ವೀಡಿಯೋ ನೋಡೋಕ್ಕೆ ಸ್ವಲ್ಪ ಅವ್ರಿಗೂ ಈ ವಿಡಿಯೋ ನನಗೆ ಯೂಸ್ ಆಗುತ್ತೆ ಅಂತ ಅವರು ಫುಲ್ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಅನ್ನೋದು ಮಾಡ್ತಾರೆ. ಅದ್ರ ಮೂಲಕ ಅವ್ರಿಗೇನಾದರೂ ಆ ವಿಡಿಯೋ ಯೂಸ್ ಆದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಚಾನಲಲ್ಲಿ ನಮ್ಮ ಟಾರ್ಗೆಟು 1K ಸಬ್ಸ್ಕ್ರೈಬರ್ಸ್ ಅದಲ್ವಾ 20 ಡೇಸ್ ಒಳಗಡೆ, ಅದು ರೀಚ್ ಕೂಡ ಬೇಗ ಆಗುತ್ತೆ, ಓಕೆನಾ. ಆ್ಯಂಡ್ ಅದಾದ ನಂತರ 5 to 10 ಸೆಕೆಂಡ್ ಒಳಗಡೆ ನೀವು ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಆವಾಗ ಅವ್ರು ಫುಲ್ ವೀಡಿಯೋ ನೋಡ್ತಾರೆ, ಆವಾಗ ವಾಚ್ ಟೈಮ್ ಆ್ಯಡ್ ಆಗುತ್ತೆ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ ಆ್ಯಂಡ್ ಶೇರ್ ಕೂಡ ಮಾಡ್ತಾರೆ. ಅದ್ರ ಮೂಲಕ ಬೇಗ ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗ್ತಾರೆ ನಮ್ಮ ಚಾನಲ್ಗೆ, ಓಕೆನಾ. ಸೊ ಈ ಟೈಪ್ ನೀವು 20 ಡೇಸ್ ಒಳಗಡೆ ಏನು ಹೇಳಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋ ಟಾರ್ಗೆಟ್ನ. ಸೊ ಈ ಥರ ನೀವು ಫಾಲೋ ಮಾಡಿದರೆ ಈ ಸ್ಟ್ರಾಟಜಿ ಕಂಪ್ಲೀಟ್ ಆಗಬಹುದು. ಹಾಗೆ ಆಗುತ್ತೆ ಅಂತ ಹೇಳ್ತಿಲ್ಲ, ಆಗಬಹುದು. ಈ ಸ್ಟ್ರಾಟಜಿನ ನೀವು ಫಾಲೋ ಮಾಡಿದ್ರೆ ಒಂದು ಸತಿ ಫಾಲೋ ಮಾಡಿ ನೋಡಿ, ಆಗುತ್ತೋ ಆಗಲ್ವೋ ಅಂತ ನೋಡೋಣ. ಸೊ ನಾನು ಲಾಟ್ ಆಫ್ ರಿಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಬೇರೆಯವ್ರು ಇಂಟರ್ವ್ಯೂ ಅದು ಇದು ಎಲ್ಲ ಇರುತ್ತಲ್ವ, ಬೇರೆಯವರು ಸಕ್ಸಸ್ಫುಲ್ ಯೂಟ್ಯೂಬರ್ಸು ಅವ್ರದ್ದೆಲ್ಲ ನಾನು ಕೇಳಿಕೊಂಡು ಆ್ಯಂಡ್ ನಾನು ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ, ಓಕೆನಾ. ಸೊ ನೀವೇನಾದರೂ ಈ 20 ಡೇಸ್ ಚಾಲೆಂಜ್ ಐತಲ್ವ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋ ಟಾರ್ಗೆಟು. ಸೊ ನೀವೇನಾದರೂ ಸ್ಟಾರ್ಟ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿರಿ, ಓಕೆನಾ. ಸೊ ನಿಮಗೆ ಇನ್ನು ಫ್ಯೂಚರಲ್ಲಿ ಯಾವ ರೀತಿ ವೀಡಿಯೋಸ್ ಬರಬೇಕು, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ನಾನು ಫ್ಯೂಚರಲ್ಲಿ ಆ ಟೈಪ್ಸ್ ಆಫ್ ವೀಡಿಯೋಸ್ನ ಶೂಟ್ ಅನ್ನೋದು ಮಾಡಿ ನಿಮಗೆ ತರ್ತೀನಿ. ಸೊ ಇದು ಗೈಸ್ ಇದು ನಾವು ವೀಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ, ಜಸ್ಟ್ ಒಂದೇ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿರಿ. ಮುಂದಿನ ವೀಡಿಯೋಸ್ ಮೇಲೆ ಅಲ್ಲಿ ಟಾಟಾ ಬೈ ಬೈ, ಟೇಕ್ ಕೇರ್.